ನೋಡ್ರಿ, ಕರ್ನಾಟಕದಲ್ಲಿ ಸರ್ಕಾರ ಸತ್ತೋಗಿದೆ. ಮೊನ್ನೆನೂ ಕೂಡ 20-30 ಜನ ಡೆಲ್ಲಿಗೆ ಹೋಗಿದ್ದಾರೆ. ಸಮಸ್ಯೆ ಬಗೆಹರಿದಿಲ್ಲ. ಇಲ್ಲಿ ಕೂಡ ಕರ್ನಾಟಕದಲ್ಲೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿರೋದು ಜಗಜ್ಜಾಹಿರಾತ. ಅದೇ ರೀತಿ ಸಿದ್ದರಾಮಯ್ಯನೂ ಕೂಡ ಮುಖ್ಯಮಂತ್ರಿ ಪದವಿ ಬಿಡಲ್ಲ ಅನ್ನೋದು ಅವ್ರ ಮಗನೂ ನೆನ್ನೆ ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾನೆ. ನಮ್ಮಪ್ಪನೇ ಇಷ್ಟು ದಿನ ಜನ ಹೇಳ್ತಾಯಿದ್ರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಬ್ಬರು ಆಗಬೇಕು ಅಂತ. ಈಗ ಮಕ್ಕಳು ಹೇಳೋಕ್ಕೆ ಶುರು ಮಾಡಿಬಿಟ್ಟವ್ರು. ಎಲ್ಲರ ಮಕ್ಕಳು ಅವ್ರ ಅಪ್ಪಂದಿರು ಮುಖ್ಯಮಂತ್ರಿ ಆಗಬೇಕು, ಅವ್ರ ಅಪ್ಪಂದಿರು ಮಂತ್ರಿ ಆಗಬೇಕು ಅಂತ ಸ್ಟೇಟ್ಮೆಂಟ್ ಬರೋ ಅಂಥ ಕಾಲ ಬಂದುಬಿಟ್ಟಿದೆ. ಅದರಿಂದ ಜನ ಹೇಳಬೇಕಾಗಿತ್ತು, ಅದನ್ನು ಅವ್ರ ಮಕ್ಕಳು ಹೇಳ್ತಾ ಇದ್ದಾರೆ. ಇದರಿಂದನೇ ಅರ್ಥ ಆಗ್ತಾಯಿದೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಡೆದ ಮನೆಯಾಗಿದೆ. ಜನರ ಪಾಲಿಗೆ ಸತ್ತೋಗಿದೆ. ಅಭಿವೃದ್ಧಿ ಇಲ್ಲ. ಮೊನ್ನೆ ಬಡ್ಜೆಟಲ್ಲಿ ಸಾಲ ಮಾಡಿದ್ದಾರೆ. ಮುಂದಿನ ಬಡ್ಜೆಟಲ್ಲೂ 1.5 ಲಕ್ಷ ಕೋಟಿ ಸಾಲ ಮಾಡೋಕ್ಕೆ ಸಿದ್ದರಾಮಯ್ಯ ತಯಾರಿ ಮಾಡ್ಕೊಂಡಿದ್ದಾರೆ. ಒಟ್ಟಲ್ಲಿ ಕರ್ನಾಟಕವನ್ನು ಸಾಲದ ಕೂಪಕ್ಕೆ ದೂಡಿ ಹೋಗಬೇಕು ಅನ್ನೋ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಬಂದಿರೋದ್ರಿಂದ ನಾನು ಈ ಸರ್ಕಾರ ಬದುಕಿದೆ ಅಂತಲೂ ಹೇಳಲ್ಲ, ಸತ್ತಿದೆ ಅಂತಲೂ ಹೇಳೋಕ್ಕಾಗಲ್ಲ. ಒಂಥರ ತ್ರಿಶಂಕು ಸ್ಥಿತಿಯಲ್ಲಿದೆ. ಇನ್ನೇನು ಮನೆ ಪಾಠ ಅದೆಲ್ಲ. ಮಗನ ಕೈಲಿ ಹೇಳಿಸ್ತಾವ್ರೆ ಅಂದರೆ ಮನೆಗೊಂದು ಕ್ಯಾಬಿನೆಟ್ ಇದೆ, ಆಚೆ ಕಡೆ ಒಂದು ಕ್ಯಾಬಿನೆಟ್ ಇದೆ. ಇದು ಮನೆ ಕ್ಯಾಬಿನೆಟ್. ಓಕೆ.